ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಅಷ್ಟಾವರಣಗಳಲ್ಲಿ ಗುರುತತ್ವವನ್ನು ಕುರಿತು ನಾವು ನೋಡ್ತಾ ಇದ್ದೀವಿ. ಅಷ್ಟಾವರಣದಲ್ಲಿ ಯಾವ ವಚನದಲ್ಲೂ ಕೂಡ ನಿನ್ನೆ ನಾನು ಹೇಳಿದ್ದು ಬರೋದಿಲ್ಲ. ಅಂದ್ರೆ ಹುಟ್ಟಿದ ತಾಯಿಯನ್ನು, ಜನ್ಮ ಕೊಟ್ಟ ತಾಯಿಯನ್ನ, ತಂದೆಯನ್ನ ಗುರುವಾಗಿ ತಿಳ್ಕೋಬೇಕು ಅಂತ ಹೇಳಿ ಎಲ್ಲೂ ಬರಲ್ಲ. ಪ್ರಾಯಶಃ ಅದು ಈ ಸ್ಥಾಪಿತ ಧರ್ಮಗಳು ಅಂತೇನು ಹೇಳ್ತಾವಲ್ಲ, ಬೌದ್ಧ, ಜೈನ, ಲಿಂಗಾಯತ, ಸಿಖ್ರಲ್ಲಿ ಹೆಂಗಿದೆಯೋ ನನಗೆ ಗೊತ್ತಿಲ್ಲ. ಸಿಖ್ ಧರ್ಮವನ್ನು ಅಧ್ಯಯನ ಮಾಡಿಲ್ಲ ನಾನು. ದೀಕ್ಷೆ ಕೊಟ್ಟ ಮೇಲೆ ಹಿಂದಿನ ಪೂರ್ವಾಶ್ರಮವನ್ನು ಮರಿಬೇಕು, ಅದ್ರ ಬಗ್ಗೆ ಮೋಹ ಇಟ್ಕೋಬಾರ್ದು ಅನ್ನುವಂಥದ್ದು ಈ ಎಲ್ಲಾ ಧರ್ಮಗಳ ಅಭಿಪ್ರಾಯ. ಕ್ರಿಶ್ಚಿಯನ್ ಧರ್ಮ ಕೂಡ ಒಬ್ಬ ತಾಯಿಯನ್ನ ಬಿಟ್ರೆ ಅನೇಕ ಜನ ತಾಯಂದ್ರು ಸಿಗ್ತಾರೆ ಅನ್ನುವಂತಹ ಮಾತನ್ನು ಯೇಸು ಕ್ರಿಸ್ತ ಹೇಳ್ತಾನೆ ಅಂತ ಹೇಳಿ ಬರುತ್ತೆ. ಹೌದು, ತ್ಯಾಗಿಗಳಿಗೆ ಹೌದದು. ತ್ಯಾಗಿಗಳಿಗೆ, ಯೋಗ ಮಾರ್ಗದಲ್ಲಿ ನಡೀತಕ್ಕಂಥವ್ರಿಗೆ ನಿಜ. ಆದರೆ ಸಂಸಾರ ಮಾರ್ಗದಲ್ಲಿ, ಗೃಹಸ್ಥ ಮಾರ್ಗದಲ್ಲಿ ನಡೀತಕ್ಕಂಥವರಿಗೆ ತಾಯಿ, ತಂದೆ ಮತ್ತು ಏನು ಮನೆಯಲ್ಲಿ ಇರತಕ್ಕಂಥ ಹಿರಿಯರು, ಅಜ್ಜ ಅಜ್ಜಿ, ಅವ್ರನ್ನ ನೋಡ್ಕೊಳ್ತಕ್ಕಂತಹ ಜವಾಬ್ದಾರಿ, ಗೌರವಿಸ್ತಕ್ಕಂತಹ ಒಂದು ಹೊಣೆಗಾರಿಕೆ ಇರುತ್ತೆ. ಯಾಕೆ ಅಂದ್ರೆ ನಾವು ಏನು ಜಗತ್ತಿಗೆ ಕೊಡ್ತೀವೋ ಅದು ವಾಪಸ್ ಬರ್ತದೆ. ಜಗತ್ತಿಗೆ ನಾವು ಏನನ್ನು ಕೊಡ್ತೀವೋ ಅದು ನಮ್ಗೆ 10 ಪಟ್ಟು 100 ಪಟ್ಟು ವಾಪಸ್ ಬರುತ್ತೆ. ಕೊಡುವ ಹಿಂದಿನ ಭಾವ ಬಹಳ ಮುಖ್ಯ. ಆದ್ರಿಂದ ಅಷ್ಟಾವರಣದ ವಚನಗಳಲ್ಲಿ ಅಥವಾ ಗುರುತತ್ವದ ವಚನಗಳಲ್ಲಿ ಶರಣರು ತಾಯಿ ತಂದೆಗಳ ಬಗ್ಗೆ ಆಗ್ಲಿ, ಬೇರೆ ಅಂದ್ರೆ ಅವ್ರನ್ನೆಲ್ಲ ಜಂಗಮದ ಲಿಸ್ಟಲ್ಲಿ ಸೇರಿಸ್ಬಿಡ್ತಾರೆ. ಗುರು ಹಿರಿಯರು, ಜಂಗಮರು, ಅವ್ರನ್ನ ನಾವು ನೋಡ್ಕೊಳ್ಳೇಬೇಕು ಅನ್ನುವಂಥದ್ದು ಶರಣರ ಅಭಿಪ್ರಾಯ. ಮತ್ತು ತತ್ವ ಸಂಬಂಧ ಆದಾಗ, ರಕ್ತ ಸಂಬಂಧ ಹೋಗಿ ತತ್ವ ಸಂಬಂಧಿಗಳಾಗ್ಬಿಟ್ರೆ, ಈಗ ಬಸವಣ್ಣವ್ರಿಗೆ ಅಕ್ಕನಾಗಮ್ಮ ತತ್ವ ಸಂಬಂಧಿ. ಅಕ್ಕ ಅನ್ನೋದು ರಕ್ತ ಸಂಬಂಧ ಹೌದು, ಅದಕ್ಕಿಂತ ಹೆಚ್ಚಾಗಿ ತತ್ವ ಸಂಬಂಧಿ. ಅಂದ್ರೆ ಏನು ಧರ್ಮ ಸ್ಥಾಪನೆ ಮಾಡಿದ್ರು ಬಸವಣ್ಣವರು, ಅದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಆ ಮಾರ್ಗದಲ್ಲಿ ನಡೆದ್ರಲ್ಲ, ಅದು ತತ್ವ ಸಂಬಂಧ. ರಕ್ತ ಸಂಬಂಧದಿಂದನೂ ಅಕ್ಕ, ತತ್ವ ಸಂಬಂಧದಿಂದನೂ ತಾಯಿ, ಅಕ್ಕ, ಎಲ್ಲವೂ ಆಗಿ ಅಕ್ಕನಾಗಮ್ಮನವ್ರು ನೋಡ್ಕೊಂಡ್ರು. ಅಂದ್ರೆ ಅಲ್ಲಿ ರಕ್ತ ಸಂಬಂಧಕ್ಕೆ ಬೆಲೆ ಇಲ್ಲ ಅಂತಲ್ಲ. ರಕ್ತ ಸಂಬಂಧಿ, ತತ್ವ ಸಂಬಂಧಿ ಆದ್ರೆ ಬಹಳ ಒಳ್ಳೇದು, ಭಕ್ತಿ ಸಂಬಂಧಿ ಆದ್ರೆ ಬಹಳ ಒಳ್ಳೇದು. ಆಗ್ಲಿಲ್ಲ ಅಂದ ಪಕ್ಷಕ್ಕೆ, ನಮ್ಮ ಧರ್ಮ ಮಾರ್ಗಕ್ಕೆ ಅಡ್ಡ ಬರ್ತಾ ಇದ್ರೆ, ಅದನ್ನ ಸರಿಯಾಗಿ ಅವ್ರು ಅರ್ಥ ಮಾಡ್ಕೊಳ್ಳಾರ್ದೆ ಬೈತಿದ್ರೆ, ಕೆಲವರು ನೀವು ತತ್ವವನ್ನ ನಾನು ದೀಕ್ಷೆಯನ್ನು ತಗೊಂಡು ಧರ್ಮ ಮಾರ್ಗದಲ್ಲಿ ನಡೆದ್ರೆ ಇಷ್ಟ ಆಗಲ್ಲ ಅವ್ರಿಗೆ. ಅವ್ರ ತಾಯಿ ತಂದೆನೇ ಇರ್ಲಿ, ಯಾರೇ ಇರ್ಲಿ. ಆವಾಗ ಮೊಳಗೆ ಮಾರಾಯನವ್ರ ಕಡೆ ಹೇಳ್ತಾರೆ, ತತ್ವ ಸಂಬಂಧಿಗಳಲ್ಲದೆ ಹೋದ್ರೆ, ಭಕ್ತಿ ಸಂಬಂಧಿಗಳಲ್ಲದೆ ಹೋದ್ರೆ, ಎಂತ ಸಮೀಪದ ರಕ್ತ ಸಂಬಂಧಿ ಇದ್ರು ನಾನು ಅದಕ್ಕೆ ಬೆಲೆ ಕೊಡಲ್ಲ ಅನ್ನೋ ಮಾತನ್ನ ಮೊಳಗೆ ಮಾರಾಯನವ್ರು ಹೇಳ್ತಾರೆ. ಬಸವಣ್ಣವರು ಕೂಡ ಅದನ್ನ ಹೇಳ್ತಾರೆ. ನಂಟು ಭಕ್ತಿ ನಾಯಕ ನರಕ ಅಂತಾನು ಹೇಳ್ಬಿಡ್ತಾರೆ. ನಂಟು ಭಕ್ತಿ ಅಂತಂದ್ರೆ ಇದೇನೆ, ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿ ಅನ್ನುವ ಮೋಹ ಏನ್ ಬರ್ತದಲ್ಲ, ಅದು ನಂಟು ಭಕ್ತಿ. ಇದರಿಂದ ನಿಮ್ಗೆ ಹಿಂಸೆ ಆಗತ್ತೆ, ನಾಯಕ ನರಕ ಅನ್ನುವ ಮಾತನ್ನು ಹೇಳ್ತಾರೆ. ಆದ್ರೆ ನಂಟು ಭಕ್ತಿ ಹೋಗಿ ಭಕ್ತಿ ಸಂಬಂಧ ಬಂದ್ರೆ, ಲಿಂಗ ಭಕ್ತಿ ಬಂದ್ರೆ,
ಅಲ್ಲಿ ಯಾವುದ ತೊಡಕು ಆಗೋದಿಲ್ಲ, ಆಗ್ಬಾರ್ದು. ಆವಾಗ ಸರ್ವಜ್ಞನ ಒಂದು ವಚನ ಇದೆ, ತಂದೆ ತಾಯಿಗಳ ಘನದಿಂದ ವಂದಿಸುವಾಗೆ ಬಂದ ಕುತ್ತುಗಳು ಬಯಲಾಗಿ ಸ್ವರ್ಗತ ಮುಂದೆ ಬಂದಿಕ್ಕು ಸರ್ವಜ್ಞ. ಇದನ್ನ ಸರ್ವಜ್ಞ ಹೇಳ್ತಾನೆ. ಇದನ್ನ ಚೆನ್ನಾಗಿ ನಾವು ನೆನ್ಪಿಟ್ಕೋಬೇಕು. ತಂದೆ ತಾಯಿಗಳನ್ನ ಯಾರು ಘನದಿಂದ ವಂದಿಸ್ತಾರೆ, ವಂದಿಸೋದು ಅಂದ್ರೆ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ಅಂತ ಅಷ್ಟೇ ಅರ್ಥ ಅಲ್ಲ, ಅದು ಹೌದು. ಆದ್ರೆ ಅವ್ರಿಗೆ ಸಂರಕ್ಷಣೆ ಮಾಡ್ಬೇಕು, ನೋಡ್ಕೋಬೇಕು, ಅವ್ರ ಮಾತನ್ನು ಕೇಳಬೇಕು. ಈ ರೀತಿ ಏನಿರುತ್ತಲ್ಲ, ಇಂಥವ್ರಿಗೆ ಸ್ವರ್ಗತ ಮುಂದೆ ಬಂದಿಕ್ಕು ಸರ್ವಜ್ಞ. ನಾನು ನೋಡ್ತಾ ಇದ್ದೀನಿ, ಕೆಲವರು ಈ ಧರ್ಮವನ್ನ ಪಾಲನೆ ಮಾಡ್ತಕ್ಕಂಥವ್ರು ತಾಯಿ ತಂದೆಗಳನ್ನು ಬಿಟ್ಬಿಟ್ರು. ತಾಯಿ ಇದ್ರೂ ಕೂಡ ಅವ್ರಿಗೆ ಬೆಲೆ ಕೊಡ್ಲಿಲ್ಲ, ಅವ್ರ ಹತ್ರ ಹೋಗ್ಲಿಲ್ಲ, ಅವ್ರನ್ನ ನೋಡ್ಲಿಲ್ಲ, ಅವ್ರಿಗೇನ್ ಸೌಲಭ್ಯಗಳನ್ನು ಮಾಡ್ಬೇಕು ಅದನ್ನ ಮಾಡ್ಲಿಲ್ಲ ಅಂದಾಗ ಅವ್ರ ಜೀವನದಲ್ಲೂ ಕೂಡ ಧರ್ಮ ಪಾಲಿಸ್ತಿದೀವಿ ಅಂತ ಅನ್ಕೊಂಡವ್ರ ಜೀವನದಲ್ಲೂ ಅವ್ರ ಒಳ್ಳೆ ಭಾಷಣಕಾರರಾಗಿ ತಯಾರಾಗಿರ್ಬಹುದೇ ಹೊರತು ಅವ್ರ ಅನುಭವಿಗಳಾಗಿದ್ದಾರ ಅಂದ್ರೆ ಡೌಟ್. ಮತ್ತು ಅವ್ರಿಗೆ ಸಮಾಜದಲ್ಲಿ ಗೌರವ ಸ್ಥಾನ ಸಿಕ್ಕಿರಬಹುದೇ ಹೊರತು ಆತ್ಮೀಯ ಸ್ಥಾನ ಸಿಕ್ಕಿಲ್ಲ. ಅರ್ಥ ಆಯ್ತಲ್ವಾ? ಗೌರವ ಸ್ಥಾನ ಸಿಗೋದು ಬೇರೆ. ಗೌರವ ಸ್ಥಾನ ಭಾಷಣ ಬಹಳ ಚೆನ್ನಾಗಿ ಮಾಡಿದವ್ರಿಗೆ, ಮೇಲ್ನೋಟಕ್ಕೆ ಚೆನ್ನಾಗಿ ನಡ್ಕೊಂಡವ್ರಿಗೂ ಗೌರವ ಸ್ಥಾನ ಸಿಕ್ಬಿಡುತ್ತೆ. ಆದ್ರೆ ಆತ್ಮೀಯ ಸ್ಥಾನ, ಆತ್ಮಾನಂದದ ಅಥವಾ ಆತ್ಮೀಯ ಸಂಬಂಧ ಬೆಳಿಬೇಕು ಅಂದ್ರೆ ಅವನು ತತ್ವದ ಜೊತೆಗೆ ಧರ್ಮವನ್ನ, ನೀತಿಯನ್ನ ಪಾಲಿಸ್ಬೇಕಾಗತ್ತೆ. ಕೇವಲ ಒಣ ತತ್ವಜ್ಞಾನ ಅದು ಶುಷ್ಕ ಜ್ಞಾನವಾಗಿ ಅವನಿಗೆ ಆನಂದವನ್ನು ನೀಡೋದಿಲ್ಲ, ಬೇರೆಯವ್ರಿಗೂ ಆನಂದ ಕೊಡೋದಿಲ್ಲ. ಆದ್ರಿಂದ ಗುರುತತ್ವವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಗುರು ಅಂದ್ರೆ ಗುರು ಹಿರಿಯರೆಲ್ಲರೂ ಜಂಗಮದ ಸ್ಥಾನದಲ್ಲಿ ನಿಂತವ್ರನ್ನು ಕೂಡ ನಾವು ಗುರುಸ್ಥಾನದಲ್ಲಿ ಕಾಣಬಹುದು. ಆದರೆ ಮೊಟ್ಟ ಮೊದಲು ಬಸವಣ್ಣ ಅನ್ನುವಂತಹ ಧರ್ಮಗುರುವಿಗೆ ನಾವು ಬೆಲೆ ಕೊಟ್ಟು ಆನಂತರ ನಾವು ಮುಂದಿನ ಏನು ಗುರುಗಳನ್ನ ಆ ಸ್ಥಾನದಲ್ಲಿ ಇಟ್ಕೋಬೇಕು. ಹೀಗೆ ಗುರುತತ್ವದಿಂದ ಇನ್ನೇನು ಮಹತ್ವದ್ದು? ಆವಾಗ ಮೈಲಾರ ಬಸವಲಿಂಗ ಶರಣರ ಏನು ಸಿದ್ಧಾಂತ ಇದೆಯಲ್ಲ ಅದು ಅನ್ವಯ ಆಗತ್ತೆ. ನರಜೀವಿಗಳಿಗೋರ್ವ ಹರನೆ ಕಾರಣಕರ್ತ, ಶರಣ ಸಂತತಿಗೆ ಗುರುವೆನೀ ಕರ್ತನೆಂದು ಎರಗಿರ್ಪೆನಡಿಗೆ ಕೃಪೆಯಾಗು. ನರಜೀವಿಗಳಿಗೋರ್ವ ಹರನೆ ಕಾರಣಕರ್ತ ಅಂದ್ರೆ ಎಲ್ಲಾ ಜೀವಿಗಳಿಗೆ, ನರರು ಅಂದ್ರೆ ಭವಿಗಳಿರ್ಬೋದು, ಭಕ್ತರಿರ್ಬೋದು, ನಾಸ್ತಿಕರಿರ್ಬೋದು, ಆಸ್ತಿಕರಿರ್ಬೋದು, ಒಳ್ಳೆಯವರಿರ್ಬೋದು, ಕೆಟ್ಟವರಿರ್ಬೋದು, ಎಲ್ಲರ ಹುಟ್ಟು, ಬದುಕು ಮತ್ತು ಸಾವು, ಸೃಷ್ಟಿ ಸ್ಥಿತಿ ಲಯ ಅಂತ ಏನ್ ಕರೀತಾರಲ್ಲ, ಅವೆಲ್ಲವಕ್ಕೂ ಮುಖ್ಯ ಕಾರಣ ಏನು? ಗುರು ಅನ್ನುವಂತಹ ದೇವರು ಅನ್ನುವಂತಹದ್ದು ಇಲ್ಲಿ ಮೈಲಾರ ಬಸವಲಿಂಗ ಶರಣರು ಹೇಳ್ತಾ ಇರ್ತಕ್ಕಂಥದ್ದು. ಹರನೇ ಕಾರಣಕರ್ತ. ಹಾಗಾದ್ರೆ ಶರಣ ಸಂತತಿಗೆ ಗುರುವೆನೀ ಕರ್ತನೆಂದು ಎರಗಿರ್ಪೆನಡಿಗೆ ಕೃಪೆಯಾಗು. ಶರಣ ಸಂತತಿ ಅಂದ್ರೆ ಇದು, ಇಲ್ಲಿಂದ ಧರ್ಮ ಪ್ರಾರಂಭ ಆಗುತ್ತೆ. ಅಂದ್ರೆ ಪರಮಾತ್ಮ ಹುಟ್ಟಿಸ್ದ, ಹೇಗ್ ಬದುಕಬೇಕು ಅಂತ ಹೇಳ್ಕೊಡೋದು ಪರಮಾತ್ಮ ಅಲ್ಲ. ನೀನ್ ಹೇಗ್ ಬದುಕ್ತಿ ಅದಕ್ಕೆ ತಕ್ಕ ಹಾಗೆ ಮಾರ್ಕ್ಸ್ ಕೊಡ್ತಾನೆ. ಅಂದ್ರೆ ಪರಮಾತ್ಮ ಅಂದ್ರೆ ಹೆಡ್ ಮಾಸ್ಟರ್ ಇದ್ದಂಗೆ ರಿಸಲ್ಟ್ ಕೊಡೋದು. ಇಲ್ಲಿ ತಾಯಿ ತಂದೆಗಳು, ದೀಕ್ಷಾ ಗುರುಗಳು, ಧರ್ಮಗುರುಗಳು ಇವರೆಲ್ಲ ಶಿಕ್ಷಕರಿದ್ದಂಗೆ. ಹೆಡ್ ಮಾಸ್ಟ್ರು ಅವನ ಆಫೀಸಲ್ಲಿ ಕುತ್ಕೊಂಡು ಎಲ್ಲ ಗಮನಿಸ್ತಿರ್ತಾನೆ. ಅವ್ರವ್ರಿಗೆ ಅನುಸರಣ ಏನು ಯಾವ ರೀತಿ ನಡ್ಕೊಂತಿರ್ತಾರೋ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾನೆ, ಕೊನೆಗೆ ವರ್ಷದ ಕೊನೆಗೆ ಪ್ರೈಸ್ ಕೊಡ್ತಾನೆ. ಹಾಗೆ ಪರಮಾತ್ಮ ಕರ್ಮಾಧ್ಯಕ್ಷ ಅಂತ ಕರೀತಾನೆ. ಪರಮಾತ್ಮನೇ ಎಲ್ಲ, ಕೊನೆಗೆ ಅಂತಿಮ ಪರಮಾತ್ಮ ಹತ್ರನೇ ಬರೋದು. ಆದರೆ ಹೀಗೆ ಬದುಕು,
ಹೀಗೆ ಬದುಕಿದ್ರೆ ಪರಮಾತ್ಮನ ಕೃಪೆಯನ್ನ ನೀನು ಪಡ್ಕೋಬಹುದು ಅಂತ ಹೇಳಿಕೊಡೋನು ಧರ್ಮಗುರು, ದೀಕ್ಷಾಗುರು, ಶಿಕ್ಷಾಗುರು, ಮೋಕ್ಷಗುರು ಅಂತ ಏನಿದಾರಲ್ಲ, ಇವರೆಲ್ಲ ನಮಗೆ ಬದುಕನ್ನ ಕಲಿಸ್ತಕ್ಕಂಥವ್ರು. ಹೀಗೆ ಬದುಕಬೇಕು ನೀವು, ಹೀಗೆ ಬದುಕಿದ್ರೆ ಪರಮಾತ್ಮನ ಕೃಪೆ ಸಿಗುತ್ತೆ, ಇಲ್ದಿದ್ರೆ ಸಿಗೋದಿಲ್ಲ ಅಂತ ಏನು ಹೇಳ್ಕೊಡ್ತಾನಲ್ಲ ಅವನೇ ಶರಣ ಸಂತತಿಗೆ. ಈ ನಮ್ಮ ಧರ್ಮದಲ್ಲಿ, ಲಿಂಗಾಯತ ಧರ್ಮದಲ್ಲಿ ಶರಣರು ಅಂತ ಕರೀತಾರೆ ಭಕ್ತರಿಗೆ, ಪರಮಾತ್ಮನಿಗೆ ಸಂಪೂರ್ಣವಾಗಿ ಶರಣಾದವರು, ಫಾಲೋಯರ್. ಲಿಂಗಾಯತ ಧರ್ಮದ ಅನುಯಾಯಿಗೆ ಶರಣ ಅನ್ನುವಂತ ಹೆಸರು ಕೂಡ ಇದೆ. ಹಾಗೆ ಆ ಶರಣ ಸಂತತಿಯನ್ನ ಸೃಜಿಸುವವನು ಯಾರಪ್ಪ ಅಂದ್ರೆ ಗುರು. ಲಿಂಗ ಕಟ್ಕೋಬೇಕು, ವಿಭೂತಿ ಹಚ್ಕೋಬೇಕು, ರುದ್ರಾಕ್ಷಿ ಹಾಕ್ಬೇಕು, ನೀನ್ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕು, ಕಾಯಕ ಮಾಡಬೇಕು ಅಂತ ನಮಗೆ ಕಲಿಸುವವರು ಗುರು. ಅದನ್ನ ಪರಮಾತ್ಮ ಕಲ್ಸಲ್ಲ. ನೀನ್ ಏನ್ ಮಾಡ್ತೀಯೋ ನೋಡ್ತಿರ್ತಾನ. ನೀನು ಅಂತಿಮ ನಿರ್ಣಯಕ್ಕೆ ಪರಮಾತ್ಮ. ಆದ್ರೆ ಮತ್ತೆ ಹುಟ್ಟು ಜನ್ಮ ಕೊಡ್ತಕ್ಕಂಥದ್ದು, ತಾಯಿಯ ಜನ್ಮ, ಇಂಥ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕು, ಇಂಥ ಕುಟುಂಬದಲ್ಲಿ ಹುಟ್ಟಬೇಕು, ಇದೆಲ್ಲ ನಿರ್ಣಯ ಆಗ್ತಕ್ಕಂಥದ್ದು ಪರಮಾತ್ಮ ಹತ್ರ, ಅಥವಾ ಕರ್ಮ ಧರ್ಮಕ್ಕೆ ಅನುಸಾರವಾಗಿ. ಕಾಯಕ ಧರ್ಮ ಮತ್ತು ಜೀವನ ಧರ್ಮವನ್ನ ಹೇಳಿಕೊಟ್ಟು ಶಿವತ್ವವನ್ನ ಅಂದ್ರೆ ಲಿಂಗಾಂಗ ಸಾಮರಸ್ಯವನ್ನ ಸಾಧಿಸೋದನ್ನ ಹೇಳ್ಕೊಡೋನು ಗುರು. ಆದ್ರಿಂದ ಆ ಗುರು ಶರಣ ಸಂತತಿಗೆ ಕಾರಣ. ನರಜೀವಿಗಳಿಗೋರ್ವ ಹರನೆ ಕಾರಣ ಕರ್ತ, ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದು ಎರಗಿರ್ಪೆ ನಡಿಗೆ ಕೃಪೆಯಾಗು. ಇನ್ನೊಂದು ಪದ್ಯ ಹೇಳ್ತಾರೆ, ಶಿವನ ಸನ್ನಿಧಿಯರಿಗೆ ಭವಮರಣ ಉಂಟೆಂದು ತವಪಾದ ಪದ್ಮ ಸನ್ನಿಧಿಯ ಬಯಸಿ ಬಂದವ ನಿನಗೆ ಗುರುವೇ ಕೃಪೆಯಾಗು. ಶಿವನ ಸನ್ನಿಧಿಯರಿಗೆ ಭವಮರಣ ಉಂಟೆಂದು, ಶಿವನನ್ನ ಆರಾಧಿಸುವವರು ಅಥವಾ ಶಿವನನ್ನ ಪೂಜಿಸುವವರು ಅಂತ ಅರ್ಥ ಅಲ್ಲ ಇದು. ಶಿವನ ಸನ್ನಿಧಿ ಅಂದ್ರೆ ಯಾವುದು ಅಂದ್ರೆ, ಈ ಜಗತ್ತೆಲ್ಲವೂ ಶಿವನ ಸನ್ನಿಧಿ. ಕೇವಲ ದೇವಸ್ಥಾನ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಏನು ಕ್ರಿಯೆಗಳು ನಡೀತಾವೋ ಜೀವ ಸಹಿತವಾಗಿ ಅವೆಲ್ಲವೂ ಶಿವನ ಸನ್ನಿಧಿ. ಅವರಿಗೆ ಭವಮರಣ ಉಂಟು. ಭವ ಅಂದ್ರೆ ಹುಟ್ಟು, ಮರಣ ಅಂದ್ರೆ ಸಾವು. ಅವರಿಗೆ ಭವಮರಣ ಉಂಟು, ಹುಟ್ಟು ಸಾವುಗಳುಂಟು. ಶಿವನ ಸನ್ನಿಧಿಯರಿಗೆ ಭವಮರಣ ಉಂಟೆಂದು ತವಪಾದ ಪದ್ಮ ಸನ್ನಿಧಿಯ ಬಯಸಿ ಬಂದವ ನಿನಗೆ ಗುರುವೇ ಕೃಪೆಯಾಗು. ಗುರುವಿನ ಸನ್ನಿಧಿಯಲ್ಲಿ ಭವಮರಣ ಇಲ್ಲ, ಭವಮರಣವನ್ನು ತಪ್ಪಿಸ್ಕೊಳ್ಬಹುದು. ಆದ್ರಿಂದ ಗುರುವಿನ ಸನ್ನಿಧಿಗೆ ನಾನು ಬಂದೆ, ನನ್ನನ್ನು ಕಾಪಾಡಪ್ಪ. ಅದಕ್ಕೆ ಕಬೀರರು ಕೂಡ ಹೇಳ್ತಾರೆ, ಜನ್ಮವನ್ನ ಕೊಡುವವನು ದೇವರಾದ್ರೆ ಆ ಜನ್ಮ ಇಲ್ಲದಂತೆ ಮಾಡುವವನು ಗುರು ಅಂತ ಹೇಳ್ಬಿಟ್ಟು. ಜನ್ಮವನ್ನು ಹುಟ್ಟಿಸುವವನು ಪರಮಾತ್ಮ, ಆ ಹುಟ್ಟು ಸಾವುಗಳು ಇಲ್ದಂಗೆ ಮಾಡ್ತಕ್ಕಂಥವನು ಗುರು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆ ದೃಷ್ಟಿಯಿಂದ ಗುರುತತ್ವಕ್ಕೆ ಬಹಳ ಮಹತ್ವ ಇದೆ. ಒಂದ್ ವೇಳೆ ಗುರುತತ್ವ ಜನಿಸದೆ ಹೋಗಿದ್ರೆ ಈ ಜಗತ್ನಲ್ಲಿ ಏನಾಗ್ತಿತ್ತು ಅದನ್ನು ನಾಳೆ ತಿಳ್ಕೊಳ್ಳೋಣ. ಸರ್ವರಿಗೂ ಶರಣ ಶರಣ.